ಶಿವರಾಜ್ ಕುಮಾರ್ ನಿಜ ಜೀವನದ ರಿಯಲ್ ಫೈಟರ್. ಸಾವನ್ನೇ ಗೆದ್ದು ಬಂದ ಛಲದಂಕವಲ್ಲ, ಕರುನಾಡ ಚಕ್ರವರ್ತಿ. ಶಿವಣ್ಣ ಅವರನ್ನ ಸುಮ್ನೆ ಎನರ್ಜಿ ಹೌಸ್ ಅನ್ನಲ್ಲ. ನಟ ಶಿವಣ್ಣ ಈಗ ಕಂಪ್ಲೀಟ್ ಆಗಿ ಕ್ಯಾನ್ಸರ್ ನಿಂದ ಮುಕ್ತವಾಗಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ 24ರಂದು ಅಮೆರಿಕಾದಲ್ಲಿ ಸರ್ಜರಿ ಆಯಿತು. ಈ ಕುರಿತು ತಯಾರಾಗ್ತಿದೆ ರೋಚಕ ಸರ್ಜರಿಯ ಸಾಕ್ಷ್ಯಚಿತ್ರ. ಕ್ಯಾನ್ಸರ್ ನಿಂದ ಬಳಲುತ್ತಿರೋರಿಗೆ ಈ ಕಿರುಚಿತ್ರ ಕೊಡುತ್ತೆ ಬಿಗ್ ರಿಲೀಫ್. ನಿಜಕ್ಕೂ ಕೂಡ ಯಾರಿಗಾದ್ರೂ ಕ್ಯಾನ್ಸರ್ ಅಂದ ತಕ್ಷಣ ಒಂದು ಭಯ ಶುರುವಾಗುತ್ತೆ, ಆತಂಕ ಶುರುವಾಗುತ್ತೆ, ಭಯದಲ್ಲೇ ಇನ್ನೇನೋ ಆಗಿಬಿಡುತ್ತಪ್ಪ ಅನ್ನೋ ನಿಟ್ಟಿನಲ್ಲಿ ಇನ್ನೇನೋ ಮಾಡ್ಕೊಳ್ಳೋರು ಕೂಡ ಇದ್ದಾರೆ. ಆದರೆ ಶಿವಣ್ಣ ಇದಾರಲ್ಲ, ನಿಜಕ್ಕೂ ಕೂಡ ಒಬ್ಬ ಹೆಮ್ಮೆಯ ವ್ಯಕ್ತಿ, ಕರುನಾಡಿಗೆ ಸಿಕ್ಕಂತ ಒಬ್ಬ ಅದ್ಭುತವಾದಂಥ ನಟ. ಅವರ ಧೈರ್ಯಕ್ಕೆ ನಾವೆಲ್ಲ ಸಲಾಮ್ ಹೇಳಲೇಬೇಕು. ಈಗ ಶಿವರಾಜ್ ಕುಮಾರ್ ನಿಜ ಜೀವನದ ರಿಯಲ್ ಫೈಟರ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಸಾವನ್ನೇ ಗೆದ್ದು ಬಂದಂತ ಛಲದಂಕ ಮಲ್ಲ ಶಿವಣ್ಣ, ಕರುನಾಡ ಚಕ್ರವರ್ತಿ. ಶಿವಣ್ಣ ಅವರನ್ನ ಸುಮ್ನೆ ಎನರ್ಜಿ ಹೌಸ್ ಅಂತ ಕರೆಯಕ್ಕಾಗಲ್ಲ. ಅವರ ನಿಜ ಜೀವನದಲ್ಲೂ ಕೂಡ ಅವರು ಎನರ್ಜಿ ಹೌಸ್. ನಟ ಶಿವಣ್ಣ ಈಗ ಕಂಪ್ಲೀಟ್ ಆಗಿ ಕ್ಯಾನ್ಸರ್ನಿಂದ ಮುಕ್ತ ಆಗಿದ್ದಾರೆ, ಗುಣಮುಖರಾಗಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ 24ರಂದು ಅಮೆರಿಕಾದಲ್ಲಿ ಸರ್ಜರಿ ಆಯಿತು. ಈ ಕುರಿತಾಗಿ ಈಗ ರೋಚಕ ಸರ್ಜರಿಯ ಸಾಕ್ಷ್ಯಚಿತ್ರ ತಯಾರಾಗ್ತಾ ಇದೆ. ಜನಕ್ಕೆ ಅರಿವು ಮೂಡಿಸೋಕೆ ಅಂತಲೇ ಡಾಕ್ಯುಮೆಂಟರಿ ರೆಡಿ ಮಾಡ್ತಾ ಇದ್ದಾರೆ. ಖುದ್ದು ಶಿವರಾಜ್ ಕುಮಾರ್ ದಂಪತಿ ಸಿದ್ಧಗೊಳಿಸ್ತಾ ಇರುವಂತಹ ಸಾಕ್ಷ್ಯಚಿತ್ರ ಇದು. ಆ ಡಾಕ್ಯುಮೆಂಟರಿಯ ಸಿನಿಮಾಟೋಗ್ರಾಫರ್ ಯಾರಪ್ಪ ಅಂದ್ರೆ ಅದು ಗೀತಕ್ಕ, ಶಿವಣ್ಣನ ಧರ್ಮ ಪತ್ನಿ ಗೀತಕ್ಕ. ಇಷ್ಟಕ್ಕೂ ಡಾಕ್ಯುಮೆಂಟರಿಯಲ್ಲಿ ಏನೇನೆಲ್ಲ ಇರಲಿದೆ ಅಂತ ಅಂದ್ರೆ, ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನಲ್ಲಿ ಸರ್ಜರಿ ನಡೆದಿತ್ತು. ಅಮೆರಿಕದ ಫ್ಲೋರಿಡಾದಲ್ಲಿರೋ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್, ಡಾಕ್ಟರ್ ಮುರುಗೇಶ್ ಮನೋಹರನ್ ಅವರು ಶಿವಣ್ಣಗೆ ಸರ್ಜರಿ ಮಾಡಿದ್ರು. ಅವರು ನಮ್ಮ ಬೇಲೂರು ಮೂಲದ ಚೆನ್ನೈನಲ್ಲಿ ಬೆಳೆದಿದ್ದಂಥ ವೈದ್ಯರು. ರೊಬಾಟಿಕ್ ಅಲ್ಲದೆ ಮ್ಯಾನ್ಯುವಲ್ ಸರ್ಜರಿ ಮಾಡಿದ್ದಾರೆ ವೈದ್ಯರು. ಶಿವಣ್ಣಗೆ ಆಗಿರೋದು ಒಂದು ಸರ್ಜರಿ ಅಲ್ಲ, ಬರೋಬ್ಬರಿ 6 ಸರ್ಜರಿಗಳು. ಸುಮಾರು 4.5 ಗಂಟೆಗಳ ಕಾಲ ಸರ್ಜರಿ ನಡೆದಿದೆ. ಕರುಳಿನ ಭಾಗ ತೆಗೆದು ಬ್ಲಾಡರ್ ರೀಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಶಿವಣ್ಣನ ದೇಹದ ಒಳಭಾಗದಲ್ಲಿ ಒಟ್ಟು 190 ಹೊಲಿಗೆ ಹಾಕಿದ್ದಾರೆ. ಇದೆಲ್ಲವೂ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರೋಚಕ ಸರ್ಜರಿ ಬಳಿಕ ಬೇಗನೆ ರಿಕವರ್ ಆಗಿದ್ದಾರೆ ಶಿವಣ್ಣ. ಮಾರನೇ ದಿನವೇ ಆಸ್ಪತ್ರೆಯಲ್ಲಿ ಎದ್ದು ಓಡಾಡ್ತಾ ಇದ್ದಾರೆ ನಮ್ಮ ಲೆಜೆಂಡ್ ಶಿವಣ್ಣ. ಶಿವಣ್ಣ ನಡೆಯೋದು ನೋಡಿ ಅಲ್ಲಿನ ಸಿಬ್ಬಂದಿಗೆ ಖುಷಿಯಾಗಿದೆ, ಶಾಕ್ ಆಗಿದೆ, ಜೊತೆಗೆ ಖುಷಿಯಿಂದ ಚಪ್ಪಾಳೆ ತಟ್ಟಿದ್ದಾರೆ. ಕ್ಯಾನ್ಸರ್ ಮುಕ್ತರಾದ ಬಳಿಕ ಗಂಟೆ ಹೊಡೆಯುವ ಮೂಲಕ ಸಿಗ್ನಲ್ ಕೊಟ್ಟಿದ್ದಾರೆ. ಶಿವಣ್ಣ ಜೊತೆ ಕಂಪ್ಲೀಟ್ ಕುಟುಂಬ ಗಂಟೆ ಹೊಡೆದಿತ್ತು. ಅಂದ್ರೆ ಗಂಟೆ ಹೊಡೆಯೋದು ಮಿಯಾಮಿಯಲ್ಲಿರೋ ಒಂದು ಪದ್ಧತಿ. ಅದು ಕ್ಯಾನ್ಸರ್ ಅಂದಾಕ್ಷಣ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಎಲ್ಲರೂ ಕೂಡ. ಆದ್ರೆ ಈ ಡಾಕ್ಯುಮೆಂಟರಿ ನೋಡಿದ್ರೆ ನಿಜಕ್ಕೂ ಕೂಡ ಅಂತವರೆಲ್ಲರಿಗೂ ಧೈರ್ಯ ಬರುತ್ತೆ ಮತ್ತು ಶಿವಣ್ಣನ ಧೈರ್ಯ ಎಂಥದ್ದು ಅನ್ನೋದು ಕೂಡ ಗೊತ್ತಾಗುತ್ತೆ ಎಲ್ಲರಿಗೂ. ಕ್ಯಾನ್ಸರ್ ನಿಂದ ಬಳಲ್ತಾ ಇರೋರಿಗೆ ಈ ಕಿರುಚಿತ್ರ ಕೊಡುತ್ತೆ ಬಿಗ್ ರಿಲೀಫ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ.